Good morning, dear students. I am Sunil Raj J, Union Christian College, Shiragate, Tumkur. In the previous classes, we discussed the GUI concept, graphical user interface ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿದ್ವು. ರೈಟ್, ಅದರಲ್ಲಿ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ GUI ಸಿಸ್ಟಮ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಬೇಸಿಕ್ ಕಾಂಪೊನೆಂಟ್ಸ್ ಆಫ್ GUI ಸಿಸ್ಟಮ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನಲ್ಲಿ ಬೇಸಿಕ್ ಕಾಂಪೊನೆಂಟ್ಸ್ ಯಾವ್ದಾವ್ದಿದಾವೆ ಅಂತಕ್ಕಂಥ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚಿತವಾಗಿ GUI ಅಂದ್ರೆ ಏನು, ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವು. GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ರೈಟ್, ಪಿಕ್ಚೋರಿಕಲ್ ರೆಪ್ರೆಸೆಂಟೇಷನ್. Pictorial representation of software or an application or any file or folder. Folder anna, file anna, application galanna picture ಮುಖಾಂತರ representations ಮಾಡ್ತಕ್ಕಂಥದ್ದು. ಪಿಕ್ಚರ್ ನೋಡ್ತಾ ಇದ್ದಾಗೇನೆ ಗೊತ್ತಾಗ್ಬೇಕು, ರೈಟ್? ಪಿಕ್ಚರ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬೇಕು ಆ ಮೆನು ಹೆಸರೇನು, ರೈಟ್? ಮೆನು ಏನ್ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕು, ಅಥವಾ ಅಪ್ಲಿಕೇಶನ್ ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾಗ್ಬೇಕು. ಓಕೆ, ಈ ತರ GUI ಡೆವಲಪ್ ಆಗಿದೆ ಹೇಗಪ್ಪ ಅಂದ್ರ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡೆವಲಪ್ ಆಗಿದೆ ಹೇಗೆ ಅಂದ್ರ, ರೈಟ್, ಸಾಫ್ಟ್ವೇರ್ ಡೆವಲಪರ್ಸ್ ಬಾರೋಡ್ ಸಮ್ ಐಡಿಯಾಸ್ ಅಂತ ಹೇಳ್ತಾರೆ. ರೈಟ್, ಕೆಲವು ಐಡಿಯಾಗಳನ್ನ ಬಾರೋ ಮಾಡಿದ್ರು. ಯಾವ ತರ ಐಡಿಯಾಗಳನ್ನ ಬಾರೋ ಮಾಡಿದ್ರು ಅಂದ್ರೆ ಸೈನ್ ಬೋರ್ಡ್, ರೈಟ್? ಸೈನ್ ಬೋರ್ಡ್ ಅಂದ್ರೆ ಟ್ರಾಫಿಕ್ ಸಂಬಂಧಪಟ್ಟಂತ, ರೈಟ್, ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಗಳಲ್ಲಿ ಸೈನ್ ಬೋರ್ಡ್ ಗಳು ಇರ್ತವೆ, ಚಿಹ್ನೆಗಳು ಏನಿದೆ ಅಂತ ಸೂಚಿಸ್ತಕ್ಕಂಥದ್ದು. ಆ ಸೈನ್ ಬೋರ್ಡ್ ಅಲ್ಲಿ ಲೈಕ್ ರೈಲ್ವೆ ಟ್ರ್ಯಾಕ್ ಇದ್ರೆ ಇಂಟಿಮೇಶನ್ ಇರುತ್ತೆ, ಹಂಪ್ಸ್ ಇದ್ರೆ ಇಂಟಿಮೇಶನ್ ಇರುತ್ತೆ, ಕರ್ವ್ ಇದ್ರೆ ಇಂಟಿಮೇಶನ್ ಇರುತ್ತೆ, ರೈಟ್, ಯೂ ಟರ್ನ್ ಇದ್ರೆ ಇಂಟಿಮೇಶನ್ ಇರುತ್ತೆ. ನೋಡಿದಿರಲ್ಲ, ಆ ತರದ ಐಡಿಯಾಗಳನ್ನ ನೋಡಿ, ಆ ತರ ಒಂದು ಸೈನ್ ಗಳನ್ನ ನೋಡಿ ನಾವು ಸಾಫ್ಟ್ವೇರ್ ನಲ್ಲಿ ಯಾಕೆ ಈ ತರ ಚಿಹ್ನೆಗಳನ್ನ ಬಳಸಬಾರ್ದು? ಆ ಚಿಹ್ನೆಗಳನ್ನ ಬಳಸಿದ್ರೆ ಏನಾಗುತ್ತೆ, ಈಸಿಯಾಗಿ, ರೈಟ್, ಈಸಿಯಾಗಿ ಏನು ಅಂತಕ್ಕಂಥದ್ದನ್ನ ಪಿಕ್ಚರ್ ಅಲ್ಲೇ ತೋರಿಸಬಹುದು, ಈಸಿಯಾಗಿ ಎಲ್ರಿಗೂ ಅರ್ಥವಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ GUI ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ವೆರಿ ಸಿಂಪಲ್ ಎಕ್ಸಾಂಪಲ್, ರೈಟ್? ಚಿಕನ್ ಸೆಂಟರ್, ಯಾವ್ದೋ ಒಂದು ಚಿಕನ್ ಸೆಂಟರ್ ಅಂತ ಬೋರ್ಡ್ ಹಾಕಿರ್ತಾರೆ, ರೈಟ್? ಆ ಚಿಕನ್ ಸೆಂಟರ್ ಅನ್ನೋ ಕಡೆ ಒಂದು ಕೋಳಿ ಪಿಕ್ಚರ್ ಅನ್ನ ಹಾಕಿರ್ತಾರೆ, ನೋಡಿರ್ತೀರಲ್ವಾ? ರೈಟ್, ಈಗೇನೆ ಬೇರೆ ಬೇರೆ ಅಂಗಡಿಗಳಲ್ಲಿ, ರೈಟ್, ಟೇಕ್ ಫಾರ್ ಎಕ್ಸಾಂಪಲ್ ಮೊಬೈಲ್, ಯಾವ್ದೋ ಒಂದು ಮೊಬೈಲ್ ಸೆಂಟರ್ ಅಂತ ಹೆಸರು ಹಾಕಿರ್ತಾರೆ, ಅಲ್ಲಿ ಮೊಬೈಲ್ ಪಿಕ್ಚರ್ ಗಳನ್ನ ಹಾಕಿರ್ತಾರೆ. ಹಿಂಗೆ ಪಿಕ್ಚರ್ಗಳ ಮುಖಾಂತರ, ರೈಟ್, ಪಿಕ್ಚರ್ಗಳ ಮುಖಾಂತರ ನಮ್ಗೆ ಕ್ಯಾಚ್ ಮಾಡಿಸ್ತಕ್ಕಂಥ ಕೆಲಸ ಮಾರ್ಕೆಟ್ ಅಲ್ಲಿ ಇತ್ತು. ಆ ಒಂದು ಕ್ಯಾಚ್ ಮಾಡ್ತಕ್ಕಂಥ ಕೆಲಸವನ್ನ, ರೈಟ್, ಇವರು ಸಹ ಅರ್ಥ ಮಾಡ್ಕೊಂಡು ಸೈನ್ ಬೋರ್ಡ್ ಗಳಿಂದ ಅವ್ರು ಏನ್ ಇನ್ಸ್ಟ್ರಕ್ಷನ್ಸ್ ಅನ್ನ ಅರ್ಥ ಮಾಡಿಸ್ತಿರಲ್ಲ, ಆ ತರ ಇವರು ಚಿಹ್ನೆಗಳನ್ನ ಕೊಟ್ಟು ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ರು. ಟೇಕ್ ಫಾರ್ ಎಕ್ಸಾಂಪಲ್, ಕಟ್ ಅಂತ ಇದ್ರೆ ಕತ್ರಿ ಸಿಂಬಲ್, ಬೋಲ್ಡ್ ಮಾಡ್ಬೇಕಾಗಿದ್ರ B ಅಂತ, ಅಂಡರ್ಲೈನ್ ಮಾಡ್ಬೇಕಾಗಿದ್ರೆ U ಅಂತ ಬರೆದು ಅದ್ರ ಕೆಳಗಡೆ ಗೆರೆ, ಈ ತರ ಚಿಹ್ನೆಗಳ ಮುಖಾಂತರ ಪರ್ಟಿಕ್ಯುಲರ್ ಫಂಕ್ಷನ್ ಏನ್ ಮಾಡುತ್ತೆ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥದ್ದು. ಅದರಲ್ಲಿ ಬೇಸಿಕ್ ಕಾಂಪೊನೆಂಟ್ಸ್ ಏನೇನಪ್ಪ ಅಂದ್ರೆ, ಬೇಸಿಕ್ ಕಾಂಪೊನೆಂಟ್ಸ್ ಆಫ್ GUI ಸಿಸ್ಟಮ್, GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಎಲ್ಲಿಂದ ಬಂತು ಅಂದ್ರೆ, GUI ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 95 ಅಂಡ್ ಅಬೌವ್, ವಿಂಡೋಸ್ 95, ರೈಟ್, ವಿಂಡೋಸ್ NT, ವಿಂಡೋಸ್ XP, ವಿಂಡೋಸ್ 2007, 2008, ವಿಂಡೋಸ್ 10, ಈ ತರ ಎಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗಳು ಅಲ್ಲಿಂದ ಸ್ಟಾರ್ಟ್ ಆಯ್ತು. 95 ಅಂಡ್ ಅಬೋವ್ ಇಂದ 1995 ಇಸ್ವಿಯಿಂದ ಆಚೆಗೆ ಏನೆಲ್ಲ ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡಿದ್ರು ಅವೆಲ್ಲದ್ರಲ್ಲೂ GUI ಇದೆ. ಅಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರುತ್ತೆ, ಪಿಕ್ಚರ್ ಗಳಿರ್ತದೆ, ಸಾಫ್ಟ್ವೇರ್ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಅದ್ರಲ್ಲಿ ಏನೇನ್ ಕಾಂಪೊನೆಂಟ್ಸ್ ಇರುತ್ತೆ, ವಿಂಡೋಸ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಏನೇನಿರುತ್ತೆ, ಡೆಸ್ಕ್ಟಾಪ್ ಅಂತ, ವಿಂಡೋಸ್ ಅಂತ, ಮೆನು ಬಾರ್, ಮೆನು ಆಪ್ಷನ್, ಕಂಟ್ರೋಲ್ ಮೆನು, ಈ ತರ ಆಪ್ಷನ್ಸ್ ಗಳಿದಾವೆ. ಇದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ನೋಡ್ತಾ ಹೋಗೋಣ. ಡೆಸ್ಕ್ಟಾಪ್ ಅಂತ ಇದೆ ಫಸ್ಟ್.
ಡೆಸ್ಕ್ಟಾಪ್ ಇದೆ. ಡೆಸ್ಕ್ಟಾಪ್ ಅಂದ್ರೆ ಏನು? ಲಾಸ್ಟ್ ಕ್ಲಾಸ್ ಹೇಳ್ದಂಗೆ the area on the screen which displays the various components of GUI. The starting screen of the operating environment. ಕಂಪ್ಯೂಟರ್ ನ ಆನ್ ಮಾಡಿದ್ರೆ ಫಸ್ಟ್ ಸ್ಕ್ರೀನ್ ಬರುತ್ತಲ್ಲ, ಆ ಫಸ್ಟ್ ಸ್ಕ್ರೀನ್ ಅನ್ನೇ ನಾವು ಡೆಸ್ಕ್ಟಾಪ್ ಅಂತ ಕರೆಯತಕ್ಕಂಥದ್ದು. ಸ್ಟಾರ್ಟಿಂಗ್ ಸ್ಕ್ರೀನ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಫಸ್ಟ್ ಸ್ಕ್ರೀನ್ ಬರುತ್ತೆ, ಆ ಸ್ಕ್ರೀನ್ ಅನ್ನೇ ನಾವು ಡೆಸ್ಕ್ಟಾಪ್ ಅಂತ ಕರೆಯತಕ್ಕಂಥದ್ದು. ಆ ಡೆಸ್ಕ್ಟಾಪ್ ಸ್ಕ್ರೀನ್ ವಿಚ್ ಡಿಸ್ಪ್ಲೇಸ್ ವೇರಿಯಸ್ ಕಾಂಪೊನೆಂಟ್ಸ್, ಅದು ವೇರಿಯಸ್ ಕಾಂಪೊನೆಂಟ್ಸ್ ಅನ್ನ ತೋರಿಸುತ್ತೆ. ಲೈಕ್ ಮೆನು ತೋರಿಸುತ್ತೆ, ಕಂಪ್ಯೂಟರ್ ಅಂತ ತೋರಿಸುತ್ತೆ, ರೀಸೈಕಲ್ ಬಿನ್ ಅಂತ ತೋರಿಸುತ್ತೆ, ವೆಬ್ ಕ್ಯಾಮ್ ಅಂತ ತೋರಿಸುತ್ತೆ, ಮೈಜುಲಾ ಫೈರ್ಫಾಕ್ಸ್ ತೋರಿಸುತ್ತೆ, ನುಡಿ ತೋರಿಸುತ್ತೆ. ಯಾವ್ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ವೋ ಅದ್ರ ಶಾರ್ಟ್ ಕಟ್ಗಳು ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುತ್ತೆ. ರೈಟ್. ಅಂಡ್ ದೆನ್ ಒಂದ್ ಕಡೆ ಟೈಮ್ ಇರುತ್ತೆ, ಒಂದ್ ಕಡೆ ಟಾಸ್ಕ್ ಇರುತ್ತೆ, ರೈಟ್, ವಿಂಡೋಸ್ ಅಂತ ಇರುತ್ತೆ. ಈ ತರ ಎಲ್ಲ ವೇರಿಯಸ್ ಕಾಂಪೊನೆಂಟ್ಸ್ ಅನ್ನ ಡಿಸ್ಪ್ಲೇ ಮಾಡುತ್ತೆ ಅಂತ ಹೇಳ್ತಾರೆ. ವೇರಿಯಸ್ ಕಾಂಪೊನೆಂಟ್ಸ್ ಯಾವ್ದು ಅಂದ್ರೆ, ಒಂದು ಸ್ಟಾರ್ಟ್ ಬಟನ್, ಎರಡನೇದು ವಿಂಡೋಸ್, ಮೂರನೇದು ಅಪ್ಲಿಕೇಶನ್ ಐಕಾನ್, ನಾಲ್ಕನೇದು ಟಾಸ್ಕ್ ಬಾರ್, ರೈಟ್, ಐದನೇದು ಟೈಮ್ ಅಂತ ಮೇಜರ್ ಆಗಿ ಡಿವೈಡ್ ಮಾಡ್ತಾರೆ. ಇದು ಪಾರ್ಟ್. ಸ್ಟಾರ್ಟ್ ಬಟನ್ ಅಂತಾನೆ ಒಂದು ಟಾಪಿಕ್ ಇದೆ, ಅದರಲ್ಲಿ ಡಿಸ್ಕಸ್ ಮಾಡೋಣ. ಯಾವ್ದಾದ್ರು ಅಪ್ಲಿಕೇಶನ್ ಅನ್ನ ವ್ಯೂ ಮಾಡ್ಬೇಕಾದ್ರೆ, ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಬೇಕಾದ್ರೆ, ಫೈಲ್ ಅನ್ನ ವ್ಯೂ ಮಾಡ್ಬೇಕಾದ್ರೆ, ಫೋಲ್ಡರ್ ಅನ್ನ ವ್ಯೂ ಮಾಡ್ಬೇಕಾದ್ರೆ, ರೈಟ್, ಸ್ಟಾರ್ಟ್ ಬಟನ್ ಇಂದಾನೆ ನಮ್ಗೆ ಆಕ್ಸೆಸ್ ಮಾಡೋಕೆ ಪ್ರಾವಿಷನ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿಂಡೋಸ್. ಆ ಸ್ಕ್ರೀನ್ ಕಾಣಿಸುತ್ತಲ್ಲ, ಸ್ಟಾರ್ಟ್ ಬಟನ್ ಇಂದ ಮೇಲೆ ಸಪರೇಟ್ ಪಾರ್ಟ್ ತರ ಕಾಣಿಸ್ತಿರುತ್ತೆ, ಅದನ್ನ ವಿಂಡೋಸ್ ಅಂತ ಕರೀತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಐಕಾನ್ ಅಂತ, ಇಲ್ಲಿ ಲಾಸ್ಟ್ ಅಲ್ಲಿ ಇದೆ ನೋಡಿ, ಅಪ್ಲಿಕೇಶನ್ ಐಕಾನ್ ಅಂತ. ಯಾವ ಅಪ್ಲಿಕೇಶನ್ ಗಳನ್ನ ಓಪನ್ ಮಾಡ್ಕೊಂಡಿರ್ತೀರಾ, ಯಾವ ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಂಡಿರ್ತೀರಾ, ಆ ಸಾಫ್ಟ್ವೇರ್ ಬಾಟಮ್ ಅಲ್ಲಿ ಕಾಣಿಸ್ತಿರುತ್ತೆ. ರನ್ನಿಂಗ್ ಸಾಫ್ಟ್ವೇರ್, ರೈಟ್, ಪ್ರೋಗ್ರೆಸ್ ಆಗ್ತಿರ್ತಕ್ಕಂಥ ಸಾಫ್ಟ್ವೇರ್, ರೈಟ್, ಅದು ಯೂಸ್ ಮಾಡ್ತಾ ಇರ್ತಕ್ಕಂಥ ಸಾಫ್ಟ್ವೇರ್ ಯಾವ್ದೆಲ್ಲ ಓಪನ್ ಮಾಡಿದೀವಿ ಅಂತಕ್ಕಂಥ ತೋರಿಸುತ್ತೆ. ರೈಟ್. ನೆಕ್ಸ್ಟ್ ಟಾಸ್ಕ್ ಬಾರ್ ಅಂತ ಇದೆ. ಟಾಸ್ಕ್ ಅನ್ನ ತೋರಿಸುತ್ತೆ. ಇದು ಮೈಕ್ ಇದೆಯಾ, ರೈಟ್, ಸ್ಪೀಕರ್ ಇದೆಯಾ, ಟೈಮ್ ಎಷ್ಟು, ರೈಟ್, ಡೇಟ್ ಏನು, ನೆಟ್ವರ್ಕ್ ಕನೆಕ್ಷನ್ ಇದೆಯಾ, ಬ್ಯಾಟ್ರಿ ಪವರ್ ಎಷ್ಟಿದೆ, ಈ ತರ ಟಾಸ್ಕ್ ಅನ್ನ ತೋರಿಸ್ತಾ ಇರುತ್ತದೆ. ನೆಕ್ಸ್ಟ್ ಟೈಮ್ ಟ್ರೇ, ರೈಟ್, ಟೈಮ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇರುತ್ತೆ ಈ ಕಡೆ ಕರ್ನಾಟಕ, ರೈಟ್. ಇದು ನಮ್ಮ ಡೆಸ್ಕ್ಟಾಪ್ ನಲ್ಲಿರ್ತಕ್ಕಂಥ ಪಾರ್ಟ್ಸ್, ರೈಟ್, ವೇರಿಯಸ್ ಕಾಂಪೊನೆಂಟ್ಸ್. ಡೆಸ್ಕ್ಟಾಪ್ ಅಲ್ಲಿ ಕಾಣ್ತಕ್ಕಂಥ ವೇರಿಯಸ್ ಕಾಂಪೊನೆಂಟ್ಸ್. ನೆಕ್ಸ್ಟ್ ಮೆನು ಬಾರ್ ಅಂತ, ರೈಟ್, ಮೆನು ಬಾರ್ ಅಂತಕ್ಕಂಥದ್ದು ಇರುತ್ತೆ. ಮೆನು ಬಾರ್, there is a menu bar at the top of the display which shows the various menu options. MS Word, MS Excel open ಮಾಡಿದಾಗ ಟಾಪ್ ಆಫ್ ದ ಸ್ಕ್ರೀನ್ ಟಾಪ್ ಅಲ್ಲಿ ಮೆನು ಕಾಣಿಸ್ತಾ ಇರುತ್ತೆ. ಲೈಕ್ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೈಲಿಂಗ್, ರಿವ್ಯೂ, ವ್ಯೂ, ಈ ತರ ಟಾಪ್ ಒಂದು ಬಾರ್ ನಲ್ಲಿ, ಓಕೆ, ಟಾಪ್ ಆಫ್ ದ ಡಿಸ್ಪ್ಲೇ ನಲ್ಲಿ ಒಂದು ಬಾರ್ ಕಾಣಿಸುತ್ತೆ, ಅದನ್ನ ಮೆನು ಬಾರ್ ಅಂತ ಕಾಣಿಸ್ತದೆ ಹೇಳ್ತಾರೆ, ರೈಟ್. And the menu bar display on the desktop. Desktop is a display screen which accommodates andre consist all menu bar, different programs, right. Either some terminologies. Next bari menu anta, right, menu ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮೆನುಗೆ ಎಕ್ಸಾಂಪಲ್. ವೆರಿ ಸಿಂಪಲ್. ನೀವು ಹೋಟೆಲ್ಗೆ ಹೋದ್ರೆ ಮೆನು ಕೊಡ್ತಾರೆ ಅಂದ್ರೆ a menu andre eno, consisting of all items and like that. The most common way for the user of to interact with GUI, graphical user interface nalli ನೀವು ವರ್ಕ್ ಮಾಡಬೇಕು ಅನ್ನೋದಾದ್ರೆ, right, GUI environment is to use menu options ಅನ್ನು ಬಳಸಬಹುದಾಗಿರುತ್ತೆ, right. These options may sometimes contain further options displayed as a pull down menu, right. ಈ ಮೌಸ್ ನಲ್ಲಿ ರೈಟ್ ಕ್ಲಿಕ್ ಲೆಫ್ಟ್ ಕ್ಲಿಕ್ ಬಟನ್ ಇರುತ್ತೆ. ಆ ರೈಟ್ ಕ್ಲಿಕ್ ಲೆಫ್ಟ್ ಕ್ಲಿಕ್ ಬಟನ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ, ರೈಟ್, ಈ ತರ ಮೆನು ಕಾಣಿಸುತ್ತೆ. ಇಟ್ ಕಂಟೈನ್ ಫರ್ದರ್ ಆಪ್ಷನ್ಸ್, ರೈಟ್, ಕೆಲವೊಂದು ಆಪ್ಷನ್ಸ್ ಅನ್ನ
ಡಿಸ್ಪ್ಲೇ ಮಾಡುತ್ತೆ ಅಂತ. ಮೆನೂಸ್ ಹೋಲ್ಡ್ ಲಿಸ್ಟ್ ಆಫ್ ಕಮಾಂಡ್ಸ್, ಒಂದಷ್ಟು ಕಮಾಂಡ್ಗಳನ್ನ ಮೆನು ಹೋಲ್ಡ್ ಮಾಡಿರುತ್ತೆ. ಆರ್ ರಿಲೇಟೆಡ್ ಟು ಸಮ್, ರಿಲೇಟೆಡ್ ಇನ್ ಸಮ್ ವೇ, ದೇರ್ ಆರ್ ರಿಲೇಷನ್ ಫ್ರಮ್ ಗ್ರೂಪ್. ನಾವು ಯಾವ ಅಪ್ಲಿಕೇಶನ್ ಬಳಸ್ತಾ ಇದ್ದೀವಿ ಆ ಬೇಸಿಸ್ ಮೇಲೆ ಅದು ಲಿಸ್ಟ್ ಅನ್ನ ತೋರಿಸುತ್ತೆ. ರೈಟ್, ನೋಡಿ ಇಲ್ಲಿ ಪೇಸ್ಟ್ ಅಂತ ಇದೆ, ನಂಬರಿಂಗ್ ಅಂತ ಇದೆ, ಪ್ಯಾರಾಗ್ರಾಫ್, ಬುಲೆಟ್ಸ್, ಹೈಪರ್ ಲಿಂಕ್, ಸಿನೋನಮಸ್. ರೈಟ್, ಈ ತರ ರೈಟ್ ಕ್ಲಿಕ್ ಮಾಡೋದ್ರ ಮುಖಾಂತರ ಬರುತ್ತೆ, ಅದನ್ನ ಮೆನೂಸ್ ಅಂತ ಕರೀತಾರೆ. ನೆಕ್ಸ್ಟ್ ಡೈಲಾಗ್ ಬಾಕ್ಸ್. ರೈಟ್, ಡೈಲಾಗ್ ಬಾಕ್ಸ್ ಅಂದ್ರೆ ಕಂಪ್ಯೂಟರ್ ಡಿಸ್ಪ್ಲೇ ನಲ್ಲಿ ಒಂದು ಚಿಕ್ಕದಾಗಿ ಇನ್ನೊಂದು ಡಿಸ್ಪ್ಲೇ ಕಾಣಿಸುತ್ತೆ. ಆ ಚಿಕ್ಕ ಇನ್ನೊಂದು ಡಿಸ್ಪ್ಲೇ ಕಾಣಿಸುತ್ತಲ್ಲ ಅದನ್ನೇ ಡೈಲಾಗ್ ಬಾಕ್ಸ್ ಅಂತ ಕರೀತಾರೆ. ದೇರ್ ಆರ್ ಸ್ಟ್ಯಾಂಡರ್ಡ್ ವೇ ಟು ಟೆಲ್ ದ ಪ್ರೋಗ್ರಾಮ್ ಎಕ್ಸಾಕ್ಟ್ಲಿ ಹೌ ಯು ವಾಂಟ್ ಟು ಆಕ್ಟ್. ರೈಟ್, ಈ ಕೆಲವು ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕಾದ್ರೆ ಯಾವ್ದಾದ್ರು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಇನ್ನೊಂದು ಚಿಕ್ಕ ಡಿಸ್ಪ್ಲೇ ಕಾಣಿಸುತ್ತೆ, ಆ ಚಿಕ್ಕ ಡಿಸ್ಪ್ಲೇನ ಡೈಲಾಗ್ ಬಾಕ್ಸ್ ಅಂತ ಕರೀತಾರೆ. ಓಕೆ, ಇದೊಂದು ಎಕ್ಸಾಂಪಲ್ ಡೈಲಾಗ್ ಬಾಕ್ಸ್ಗೆ. ರೈಟ್, ಪ್ರಿಂಟ್ ಅಂತ ಕೊಟ್ಟಾಗ ರೈಟ್ ಈ ತರ ಒಂದು ಡೈಲಾಗ್ ಬಾಕ್ಸ್ ಕಾಣಿಸುತ್ತೆ. ಆ ಪ್ರಿಂಟ್ ಡೈಲಾಗ್ ಬಾಕ್ಸ್ ನಲ್ಲಿ ರೈಟ್, ಆ ಪ್ರಿಂಟ್ ಡೈಲಾಗ್ ಬಾಕ್ಸ್ ನಲ್ಲಿ ಚೆಕ್ ಲಿಸ್ಟ್ ಇರುತ್ತೆ. ರೈಟ್, ಚೆಕ್ ಬಾಕ್ಸ್ ಅಂತ ಇರುತ್ತೆ, ಲಿಸ್ಟ್ ಬಾಕ್ಸ್ ಅಂತ ಇರುತ್ತೆ, ಟೆಕ್ಸ್ಟ್ ಬಾಕ್ಸ್ ಅಂತ ಇರುತ್ತೆ. ರೈಟ್, ಕಮಾಂಡ್ ಬಟನ್ಸ್, ಈ ತರ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಲಿಸ್ಟ್ ಬಾಕ್ಸ್ ಅಂದ್ರೆ ರೈಟ್ ಸೈಡ್ ನಲ್ಲಿ ಒಂದು ಆರೋ ಮಾರ್ಕ್ ಇರುತ್ತೆ, ನೋಡಿ ಇಲ್ಲಿ ಆರೋ ಮಾರ್ಕ್ ಇರುತ್ತೆ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ತೋರಿಸುತ್ತೆ, ಅದು ಬೈ ಡಿಫಾಲ್ಟ್ ಲಿಸ್ಟ್ ಇರುತ್ತೆ, ಅದು ಡಿಸ್ಪ್ಲೇ ಮಾಡುತ್ತೆ. ಚೆಕ್ ಬಾಕ್ಸ್ ಅಂತ ಇನ್ನೊಂದಿದೆ ನೋಡಿ, ಚೆಕ್ ಬಾಕ್ಸ್. ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಅಂತಿರಲ್ಲ ನೀವು, ಟಿಕ್ ಮಾರ್ಕ್ ಹಾಕಿ ಅಂತ ಹೇಳ್ತಾರಲ್ಲ, ಆ ತರ ಟಿಕ್ ಮಾರ್ಕ್ ಹಾಕೋದನ್ನ ಚೆಕ್ ಬಾಕ್ಸ್ ಅಂತ ಕರೀತಾರೆ. ಅದನ್ನ ಸೆಲೆಕ್ಟ್ ಮಾಡೋಕ್ಕೆ ಮತ್ತೆ ಸೆಲೆಕ್ಟ್ ಮಾಡೋದನ್ನ ಡಿಸೆಲೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ. ನೆಕ್ಸ್ಟ್ ರೇಡಿಯೋ ಬಟನ್ಸ್ ಅಂತ. ರೇಡಿಯೋ ಬಟನ್ಸ್ ಅಂದ್ರೆ ಈಗಾಗಲೇ 3-4 ಆಪ್ಷನ್ಸ್ ಕಾಣಿಸ್ತಿರುತ್ತೆ, ಅದ್ ಆಪ್ಷನ್ಸ್ ಮೇಲೆ ಬುಲೆಟ್ಸ್ ಟೈಪ್ ಕ್ಲಿಕ್ ಮಾಡೋದು, ಯಾವ್ದು ಬೇಕು, ಆಲ್ ಪೇಜ್, ಕರೆಂಟ್ ಪೇಜ್, ಪೇಜಸ್, ಈ ತರ ಹೇಳ್ತಾರೆ. ನೆಕ್ಸ್ಟ್ ಕಮಾಂಡ್ ಬಟನ್, ಕಮಾಂಡ್ ಮಾಡುತ್ತೆ, ಓಕೆ ಆರ್ ಕ್ಯಾನ್ಸಲ್. ಕಮಾಂಡ್ ಅಂದ್ರೆ ಗೊತ್ತಿದೆ ನಿಮ್ಗೆಲ್ಲ, ಕಮಾಂಡ್. ರೈಟ್, ಇದು ಹಂಗೆ ಕಮಾಂಡ್ ಮಾಡುತ್ತೆ, ಓಕೆ ಅಥವಾ ಕ್ಯಾನ್ಸಲ್ ಅಂತಕ್ಕಂಥ ಕಮಾಂಡ್. ಇದಿಷ್ಟು ಡೈಲಾಗ್ ಬಾಕ್ಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಹಾಗೆ ಮುಂದುವರೆದ್ರ ಡೆಸ್ಕ್ಟಾಪ್. ರೈಟ್, ಅದರಲ್ಲಿ ವಿಂಡೋಸ್, ಪಾರ್ಟ್ಸ್ ಆಫ್ ವಿಂಡೋಸ್ ಅಂತ ಎಲ್ಲಿದೆ. ರೈಟ್, ಇದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ ಈಗಾಗಲೇ ಲಾಸ್ಟ್ ಕ್ಲಾಸ್ ನಲ್ಲಿ. ನೆಕ್ಸ್ಟ್ ಸ್ಟಾರ್ಟ್ ಮೆನು ಅಂತ ಒಂದು ಆಪ್ಷನ್ ಇದೆ ನೋಡಿ, ಸ್ಟಾರ್ಟ್ ಮೆನು ಅಂತ. ರೈಟ್, ಸ್ಟಾರ್ಟ್ ಮೆನು is a quick way of accessing file on a computer. ಕಂಪ್ಯೂಟರ್ ನಲ್ಲಿ ಕ್ವಿಕ್ ಆಗಿ ಫೈಲ್ ಅನ್ನ ಆಕ್ಸೆಸ್ ಮಾಡ್ತಕ್ಕಂಥದ್ದು, ಕ್ವಿಕ್ ಆಗಿ ಸಾಫ್ಟ್ವೇರ್ ಅನ್ನ ಆಕ್ಸೆಸ್ ಮಾಡ್ತಕ್ಕಂಥದ್ದು, ಕ್ವಿಕ್ ಆಗಿ ಫೋಲ್ಡರ್ ನ ಆಕ್ಸೆಸ್ ಮಾಡೋದಕ್ಕೆ ಸ್ಟಾರ್ಟ್ ಬಟನ್ ಹೆಲ್ಪ್ ಮಾಡುತ್ತೆ. ಓಕೆ, ಸ್ಟಾರ್ಟ್ ಬಟನ್ ಎಲ್ಲಿದೆ ಅಂತ ಹೇಳ್ತಾರೆ ನೋಡಿ. ಸ್ಟಾರ್ಟ್ ಬಟನ್ ಈಸ್ ಲೊಕೇಟೆಡ್ ಅಟ್ ಫಾರ್ left corner of the screen. Right, at the bottom, start button is located bottom left corner of the screen. Screen in a bottom left corner alli kanisutta. Right, adanne hege balasodu anta ಹೇಳ್ತಾರೆ. On clicking the respective options, start button click ಮಾಡಿದ್ಮೇಲೆ ಕೆಲವು ಆಪ್ಷನ್ಸ್ ಕಾಣಿಸುತ್ತೆ. ಆ ರೆಸ್ಪೆಕ್ಟಿವ್ ಆಪ್ಷನ್ಸ್ ಮೇಲೆ ರೈಟ್ ಯೂಸರ್ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಕನ್ಸರ್ನ್ ಫೈಲ್ ಆರ್ ಅಪ್ಲಿಕೇಶನ್. ಕನ್ಸರ್ನ್ ಫೈಲ್ ಅಥವಾ ಅಪ್ಲಿಕೇಶನ್ಗೆ ಡೈರೆಕ್ಟ್ ಆಗಿ ಮೂವ್ ಆಗ್ಬೋದು ಅಂತ ಕರೀತಾರೆ. ನೋಡಿ, ಪಿಕ್ಚರ್ ಕಾಣ್ತಿದೆ, ಸ್ಟಾರ್ಟ್ ಬಟನ್. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಆಪ್ಷನ್ಸ್ಗಳು ಕಾಣ್ತಿದೆ, ಅಥವಾ ಇಲ್ಲೇ ಸ್ಟಾರ್ಟ್ ಬಟನ್ ಇದೆ ನನ್ನ ಕಂಪ್ಯೂಟರ್ ನಲ್ಲಿ, ಇದೆಲ್ಲ ಆಪ್ಷನ್ಸ್ ಗಳನ್ನ ಕಾಣಿಸುತ್ತೆ, ತೋರಿಸುತ್ತೆ. ರೈಟ್, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ವಿತ್ ಫೈಲ್ ಅಂತ ಇದೆ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ.